ಪ್ರಿಯಾಂಕ್ ಖರ್ಗೆ ಅವರು ಬಿಹಾರ್ ಪೊಲೀಸರ ನೈತಿಕತೆಯನ್ನು ಮತ್ತು ಅವರ ಕ್ರಮವನ್ನು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. 6 ವರ್ಷದ ಮಗುವನ್ನು ಕಂಡೇ ಮೋದಿ ಮತ್ತು ಅವರ ಪಕ್ಷದ ಸರ್ಕಾರ ಇಷ್ಟೊಂದು ಭಯ ಬಿದ್ದುಬಿಟ್ಟಿದೆಯಲ್ಲ, ಇಷ್ಟೆಲ್ಲ ಆದರೆ ದೇಶ ಎತ್ತ ಸಾಗ್ತಾ ಇದೆ ಅನ್ನುವಂಥ ಚಿಂತೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕಾಡ್ತಾ ಇದೆ. ಏನಾದರೂ ಮಾಡಿ ಮೋದಿಯ ಪಕ್ಷದ ಸರ್ಕಾರವನ್ನು ಬೈಬೇಕು. ಆ ಮಗುವನ್ನು ಕರೆಸಿದ್ಯಾರು? ಪ್ರತಿಭಟನೆಯಲ್ಲಿ ಆತ ಮಾತಾಡುವಾಗ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ಯಾರು? ತಾವು ಯಾವ ಕಾನೂನಿನ ಅಡಿಯಲ್ಲಿ ಈ ವಿಡಿಯೋವನ್ನು ಬಳಸಿದ್ರಿ? ಇದು ಕಾನೂನು ಬಾಹಿರ ಅಲ್ಲ ಅಂತ ಹೇಳೋದಾದರೆ ಅದು ಯಾವ ಕಾನೂನು? ಸ್ನೇಹಿತರೆ ನಮಸ್ಕಾರ, ಹೊಸತಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ 2 ದಿನಗಳ ಹಿಂದೆ. ನಾನಿವತ್ತು ಈ ವಿಡಿಯೋದಲ್ಲಿ ಆ ಟ್ವೀಟ್ನ ಬಗ್ಗೆ ಮಾತಾಡೋಣ ಅಂತ ಇದ್ದೇನೆ. ಆ ಟ್ವೀಟ್ನ ಸತ್ಯಾಸತ್ಯತೆಗಳೇನು, ಆ ಟ್ವೀಟ್ ಸುತ್ತ ಇರುವಂತಹ ಕಾನೂನಿನ ಅಂಶಗಳೇನು, ಪ್ರಿಯಾಂಕ್ ಖರ್ಗೆ ಅವರು ಈ ಎಲ್ಲ ಕಾನೂನಿನ ಅಂಶಗಳನ್ನು ಪಾಲಿಸಿದ್ದಾರಾ, ಈ ವಿಚಾರವನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಮಾಡಿದಂತಹ ಆ ಟ್ವೀಟ್ ಏನು? ಆ ಟ್ವೀಟ್ನಲ್ಲಿ ಅವರು ಒಂದು ವಿಡಿಯೋವನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಆ ವಿಡಿಯೋ ಸಮೇತ ಆ ಟ್ವೀಟ್ ಅದನ್ನು ಒಂದ್ಸಲಿ ನೋಡಿ ಆಮೇಲೆ ಮಾತಾಡ್ತೀನಿ. बच्चे को डिटेन कर लिया गया है पुलिस के द्वारा. ये पता नहीं क्यों आया था प्रोटेस्ट में. ये वायरल भी चल रहा है. विक्टिम कार्ड अब खेल रहा है. ये देखो पुलिस ले जा रही है इसको. बच्चे से भी डर रही है। इस छोटे से बच्चे को उठा लिया गया है. अब देख सकते हैं बच्चे को उठा लिया गया है. ನೋಡಿ, ಈ ಟ್ವೀಟ್ನಲ್ಲಿ ವಿಡಿಯೋನೂ ಇದೆ, ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯನೂ ಇದೆ. ಮೊದಲು ವಿಡಿಯೋ ಬಗ್ಗೆ ಹೇಳ್ತೀನಿ. ಆ ವಿಡಿಯೋದಲ್ಲಿ ಒಬ್ಬ 6 ವರ್ಷದ ಮಗನನ್ನು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಕರ್ಕೊಂಡು ಹೋಗುವಾಗ ನೀವು ಆಡಿಯೋ ಕೇಳಬಹುದು. ಅಲ್ಲಿ ಸಣ್ಣ ಮಗುವನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಪೊಲೀಸ್ನವರು ಅಂತ ಆಡಿಯೋ ಕೇಳ್ತಾ ಇದೆ. ಹೀಗೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಿರುವಂಥ ಈ ಒಂದು ವಿಡಿಯೋವನ್ನು ಪ್ರಿಯಾಂಕ್ ಖರ್ಗೆ ಅವರು ಅಟ್ಯಾಚ್ ಮಾಡಿ ಒಂದು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಆ ವಿಡಿಯೋ ಜೊತೆಗೆ ಹಾಕಿದ್ದಾರೆ. ಆ ವೈಯಕ್ತಿಕ ಅಭಿಪ್ರಾಯಗಳೇನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನಮ್ಮದು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ, ಆದರೆ ಮೋದಿಯವರ ಆಡಳಿತದಲ್ಲಿ ಇದು ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಒಬ್ಬ ಸಣ್ಣ ಹುಡುಗನನ್ನು ಅರೆಸ್ಟ್ ಮಾಡೋದಕ್ಕೆ ಮೋದಿ ನೇತೃತ್ವದ ಸರ್ಕಾರ ಪೊಲೀಸರನ್ನು ಕಳಿಸುತ್ತೆ, ಇದೆಂಥ ವ್ಯವಸ್ಥೆ ಅಂತ ಕೇಳ್ತಾರೆ. ಈ ಸಣ್ಣ ಹುಡುಗನ್ನ ಬಂಧಿಸೋದಕ್ಕೆ ಯಾವ ಕಾನೂನು ಹೇಳುತ್ತೆ ಸ್ವಾಮಿ? ಯಾವ ಕಾನೂನಿನ ಅಡಿ ಈ ಸಣ್ಣ ಹುಡುಗನನ್ನು ಬಿಹಾರ್ ಪೊಲೀಸರು ಬಂಧಿಸ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಹಾಕ್ತಾರೆ. 6 ವರ್ಷದ ಮಗುವನ್ನು ಕಂಡೇ ಮೋದಿ ಮತ್ತು ಅವರ ಪಕ್ಷದ ಸರ್ಕಾರ ಇಷ್ಟೊಂದು ಭಯ ಬಿದ್ದುಬಿಟ್ಟಿದೆಯಲ್ಲ, ಅಂಥದ್ದೇನಾಗಿದೆ ಬಿಹಾರದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಹಾಕ್ತಾರೆ. ಇಷ್ಟೆಲ್ಲ ಆದರೆ ದೇಶ ಎತ್ತ ಸಾಗ್ತಾ ಇದೆ ಅನ್ನುವಂಥ ಚಿಂತೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕಾಡ್ತಾ ಇದೆ. ಈ ರೀತಿ ಪೊಲೀಸ್ನವ್ರು ಹೇಳ್ಕೊಂಡು ಹೋದರೆ ಆ ಮಗುವಿಗೆ ಮಾನಸಿಕ ಆಘಾತ ಆಗೋದಿಲ್ವಾ? ಆ ಕುಟುಂಬಸ್ಥರ ಮನಸ್ಥಿತಿ ಹೇಗಾಗಬೇಡ? ಇದನ್ನು ಬಿಹಾರ್ ಪೊಲೀಸರು ಯೋಚನೆ ಮಾಡಿದ್ದಾರಾ? ಇದು ಪ್ರಿಯಾಂಕ್ ಖರ್ಗೆ ಅವರ ಕಾಳಜಿ. ಈ ರೀತಿ ಪ್ರತಿಭಟನೆಯನ್ನೇ ಹತ್ತಿಕ್ಕುವಂಥ ಪ್ರಯತ್ನ ಮೋದಿ ಮತ್ತು ಅವರ ಪಕ್ಷದ ಆಡಳಿತ ಮಾಡ್ತಾ ಇದೆಯಲ್ಲ, ಇದು ಎಷ್ಟು ಸರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾರೆ. ಈ ಟ್ವೀಟ್ ಅವರು ಮಾಡಿರುವಂಥದ್ದು ಪಾಟ್ನಾದಲ್ಲಿ ನಡೆದಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಚಾರದಲ್ಲಿ. ಅಲ್ಲಿ ಪ್ರತಿಭಟನೆ ನಡೆಯುವಾಗ ಆ ಒಬ್ಬ ಸಣ್ಣ ಹುಡುಗ ಏನು ಮಾಡ್ತಾನೆ, ಅವನು ಬಂದು ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ರಾಜೀನಾಮೆ ಕೊಡಬೇಕು ಅಂತ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೇಗೆ KPSC ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅಲ್ಲಿ BPSC ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲಿನ ಅಕ್ರಮಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಆದರೆ ಆ ಪ್ರತಿಭಟನೆಯ ಮಧ್ಯೆ ಈ ಹುಡುಗ ಬಂದ್ಬಿಟ್ಟಿದ್ದಾನೆ. ಅದನ್ನು ಪ್ರಶ್ನೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಬಿಹಾರ್ ಪೊಲೀಸರ ನೈತಿಕತೆಯನ್ನು ಮತ್ತು ಅವರ ಕ್ರಮವನ್ನು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ನಡೆದಿದ್ದೇನು? ಆ ಹುಡುಗನನ್ನು ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿದ್ರಾ? ಈ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಬಿಹಾರ್ ಪೊಲೀಸರೇ ಸ್ಪಷ್ಟವಾಗಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಏನು? ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ, ವಾಟರ್ ಕ್ಯಾನನ್ ಫೈರ್ ಮಾಡಿದ್ದಾರೆ, ಮತ್ತು ಅಲ್ಲಿ ಉದ್ವಿಗ್ತ ವಾತಾವರಣ ಇದೆ, ಪ್ರಚೋದನಾತ್ಮಕ ಸನ್ನಿವೇಶ ಸೃಷ್ಟಿಯಾಗಿದೆ. ಅಂಥ ಸಂದರ್ಭದಲ್ಲಿ ಆ ಹುಡುಗನನ್ನು ಕೆಲವು ಮಾಧ್ಯಮಗಳು ಅಲ್ಲಿ ಮಾತಾಡಿಸೋದಕ್ಕೆ ಶುರು ಮಾಡಿದ್ವು. ಆ ಹುಡುಗ ಉದ್ರೇಕಗೊಂಡು ಮಾತಾಡೋದಕ್ಕೆ ಶುರು ಮಾಡ್ದ.
ಪರಿಸ್ಥಿತಿ ಮತ್ತೆ ವಿಕೋಪಕ್ಕೆ ಹೋಗಬಾರದು ಅಂಥೇಳಿ ಆ ಹುಡುಗನನ್ನು ನಾವು ಸೇಫ್ಟಿಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ವಿ. ಆಮೇಲೆ ಅವರ ಪೋಷಕರನ್ನು ಕರೆಸಿ ಅವರಿಗೆ ಬುದ್ಧಿವಾದ ಹೇಳಿ ಮಕ್ಕಳನ್ನ ಈ ರೀತಿಯೆಲ್ಲ ಬಿಡಬೇಡಿ ಅಂತ ಹೇಳಿಬಿಟ್ಟು ಹುಡುಗನನ್ನು ಪೋಷಕರ ಜೊತೆ ಕಳಿಸ್ಕೊಟ್ವಿ ಅಂತ ಬಿಹಾರ್ ಪೊಲೀಸ್ನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕ ಪೊಲೀಸರ ಮುಖ್ಯಸ್ಥರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಪೊಲೀಸ್ನವರು ದಬ್ಬಾಳಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಪೊಲೀಸೇ, ಇವರು ಪೊಲೀಸೇ, ಅಂದರೆ ಪೊಲೀಸ್ ಇಲಾಖೆ ಮುಖ್ಯಸ್ಥರು. ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ಥಳೀಯವಾಗಿ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಪೊಲೀಸರು ಹೇಗೆ ನಡ್ಕೊಳ್ತಾರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿರುತ್ತೆ. ಆದರೂ ರಾಜಕೀಯ ಬಿಡಬೇಕಲ್ಲ, ಏನಾದರೂ ಮಾಡಿ ಮೋದಿಯ ಪಕ್ಷದ ಸರ್ಕಾರವನ್ನು ಬೈಬೇಕು. ಇದೊಂದು ವಿಡಿಯೋ ಹಾಕೋದು. ಇದರ ಸತ್ಯಾಸತ್ಯತೆ ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ನೋಡಲಿಲ್ವಾ, ಪರಿಶೀಲಿಸಲಿಲ್ವಾ? ಅವರೇ ಉತ್ತರ ಕೊಡಬೇಕು. ಇನ್ನು ಎರಡನೇ ಪಾಯಿಂಟು, ಸಾರ್ವಜನಿಕವಾಗಿ ಮಕ್ಕಳ ಬಳಕೆ ಬಗ್ಗೆ ಇರುವಂಥದ್ದು. ಜುವೆನಿಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಇದೆ. ಮಕ್ಕಳ ಸುರಕ್ಷತೆ ಬಗ್ಗೆ ಭಾಳ ಕಠಿಣವಾದಂತಹ ಕಾನೂನುಗಳು ದೇಶದಲ್ಲಿದೆ. ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವಾಗ ಹಿಂಸಾತ್ಮಕ ಪ್ರತಿಭಟನೆಗಳಲ್ಲಿರ್ಬೋದು, ರಾಜಕೀಯ ಪ್ರತಿಭಟನೆಗಳಲ್ಲಿರ್ಬೋದು, ಪ್ರಚೋದನಕಾರಿ ಘೋಷಣೆಗಳನ್ನು ಹಾಕಿಸುವಂಥ ಸಂದರ್ಭದಲ್ಲಿರ್ಬೋದು, ಯಾವುದೇ ರೀತಿಯಲ್ಲೂ ಮೈನರ್ ಹುಡುಗರನ್ನು ಮಕ್ಕಳನ್ನು ಬಳಸಿಕೊಳ್ಳಬಾರದು. ಸ್ಪಷ್ಟವಾಗಿದೆ, ತಂದೆ ತಾಯಿಯ ಅನುಮತಿ ಇಲ್ಲದೆ. ಅದು ಕಾನೂನಿಗೆ ವಿರುದ್ಧವಾದದ್ದು. ಆದರೆ ಅಲ್ಲಿ ಏನಾಗ್ತಾ ಇದೆ, ಕಾನೂನಿಗೆ ವಿರುದ್ಧವಾಗಿ ಆ ಮಗುವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಆ ಮಗುವನ್ನು ಕರೆಸಿದ್ಯಾರು? ಪ್ರತಿಭಟನೆಯಲ್ಲಿ ಆತ ಮಾತಾಡುವಾಗ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ಯಾರು? ಆ ಮಗುಗೇನ್ರಿ ಗೊತ್ತಾಗುತ್ತೆ? ಪಾಪ ಹೇಳ್ಕೊಟ್ಟಿದ್ದನ್ನು ಹೇಳುತ್ತೆ. ಅಥವಾ ಆ ಹುಡುಗ ಸ್ವಲ್ಪ ಚೂಟಿ ಆಗಿದ್ದಾನೆ, ಒಂಚೂರು ಹೇಳ್ಕೊಟ್ಟಿದ್ದನ್ನು ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹೇಳ್ದ ಅಂತ ಅನಿಸುತ್ತೆ. ಆದರೆ ಅಂಥ ಮಗುವನ್ನು ಬಳಸಿಕೊಳ್ಳೋದು ಎಷ್ಟು ಸರಿ? ಕಾನೂನಿಗೆ ವಿರೋಧವಾದಂಥ ಈ ಕ್ರಮವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದೇ ಇಲ್ಲ. ಆದರೆ ಇಲ್ಲಿ ಕಾನೂನಿನ ಪರವಾಗಿದ್ದರೂ ಕೂಡ ತಮ್ಮ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಕಾನೂನಿನ ಅಂಶವನ್ನು ಹೇಳಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಹಾಕಿದವ್ರನ್ನ ಬಂಧನ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇನ್ನು ಮೂರನೇ ಪಾಯಿಂಟ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಏನು ಪೋಸ್ಟ್ ಹಾಕಿದಾರಲ್ಲ, ಅಲ್ಲಿ ಆ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವರು. ಅದೇ ಜುವೆನಿಲ್ ಜಸ್ಟಿಸ್ ಆ್ಯಕ್ಟ್ ಏನು ಹೇಳುತ್ತೆ, ಯಾವುದೇ ಸಂದರ್ಭದಲ್ಲಿ ಅದು ಪೋಕ್ಸೋ ಕಾಯ್ದೆ ಇರ್ಬೋದು, ಲೈಂಗಿಕ ದೌರ್ಜನ್ಯ ಇರ್ಬೋದು, ಮಾನಸಿಕ ದೌರ್ಜನ್ಯ ಇರ್ಬೋದು, ಅಥವಾ ದೈಹಿಕ ದೌರ್ಜನ್ಯ ಇರ್ಬೋದು, ಇಂಥ ಸಂದರ್ಭಗಳಲ್ಲಿ ಮಕ್ಕಳ ಮುಖವನ್ನು ಬಹಿರಂಗವಾಗಿ ಮೀಡಿಯಾದಲ್ಲಿ ತೋರಿಸಬಾರ್ದು. ಅಲ್ಲಿ ಬ್ಲರ್ಗಿರ್ ಮಾಡಿ ಮಕ್ಕಳ ಮುಖವನ್ನು ಮುಚ್ಚಿ ತೋರಿಸಬೇಕು. ರಾಜಕೀಯ ಹೋರಾಟ ಪ್ರತಿಭಟನೆಗಳ ಸಂದರ್ಭದಲ್ಲಿಯೂ ಮಕ್ಕಳ ಮುಖವನ್ನು ತೋರಿಸಬಾರದು ಅಂತ ಸ್ಪಷ್ಟವಾದ ಕಾನೂನಿದೆ. ರಾಷ್ಟ್ರೀಯ ಮಕ್ಕಳ ಹಕ್ಕು ಆಯೋಗದ ಕಾನೂನುಗಳು ಸ್ಪಷ್ಟವಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಕೊಟ್ಟಿದೆ. 2020ರಲ್ಲಿ ಶಾಹೀನ್ ಬಾಗ್ ಪ್ರಕರಣದಲ್ಲಿ 4 ತಿಂಗಳ ಮಗು ಸತ್ತೋಯ್ತು. ಆ ಸಂದರ್ಭದಲ್ಲಿ ಸೋಮೋಟೋ ಕೇಸನ್ನು ದಾಖಲಿಸಿಕೊಂಡು ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡ್ತು, ಮಕ್ಕಳನ್ನು ಯಾವ ಕಾರಣಕ್ಕೂ ಬಳಸ್ಕೊಳ್ಳುವಾಗಿಲ್ಲ. ಮಕ್ಕಳನ್ನು ಬಳಸ್ಕೊಂಡ್ರೆ ಅದು ಕಾನೂನಿನ ವಿರುದ್ಧವಾಗುತ್ತೆ, ಕಾನೂನಿನ ಉಲ್ಲಂಘನೆ ಆಗುತ್ತೆ, ಅವರಿಗೆ ಶಿಕ್ಷೆ ಆಗುತ್ತೆ ಮಕ್ಕಳನ್ನು ಬಳಸ್ಕೊಂಡ್ರೆ ಅಂತ. ಅಷ್ಟೇ ಅಲ್ಲ, ಮಕ್ಕಳ ಮುಖವನ್ನು ತೋರಿಸೋದು ಕಾನೂನಿಗೆ ವಿರುದ್ಧವಾದದ್ದು. ಆದರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡಿದ್ರು, ಆ ವಿಡಿಯೋವನ್ನು ಯಥಾವತ್ ತಮ್ಮ ಟ್ವೀಟ್ನಲ್ಲಿ ಹಾಕಿದ್ದಾರೆ. ಆ ಮಗುವಿನ ಮುಖವನ್ನು ಬ್ಲರ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನಿಸ್ಲಿಲ್ವಾ? ಆದರೆ ನಾವು ಆ ಮಗುವಿನ ಮುಖ ಕಾಣದ ಹಾಗೆ ಬ್ಲರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ. ಮಕ್ಕಳ ಪ್ರೈವೇಸಿ ಆ್ಯಕ್ಟ್ ಅಂತ ಒಂದಿದೆ, ಸ್ಪೆಷಲ್ಲಾಗಿ ಮಕ್ಕಳಿಗೆ ಇದೆ, ಅದನ್ನು ಪಾಲಿಸಬೇಕು ಅಂತ ಅನ್ನಿಸ್ಲಿಲ್ವಾ ಪ್ರಿಯಾಂಕ್ ಖರ್ಗೆ ಅವರಿಗೆ? ಅಥವಾ ತಾವು ಯಾವ ಕಾನೂನಿನ ಅಡಿಯಲ್ಲಿ ಈ ವಿಡಿಯೋವನ್ನು ಬಳಸಿದ್ರಿ, ಇದು ಕಾನೂನು ಬಾಹಿರ ಅಲ್ಲ ಅಂತ ಹೇಳೋದಾದರೆ ಅದು ಯಾವ ಕಾನೂನು? ಇದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಬೇಕಾಗತ್ತೆ. ಹೀಗೆ ತಾವು ಮಾಡೋದು ಕಾನೂನು ವಿರುದ್ಧವಾದದ್ದು, ಸತ್ಯಾಸತ್ಯತೆಗೆ ದೂರವಾದದ್ದು. ಇಂಥ ಅಂಶಗಳನ್ನು ಟ್ವೀಟ್ ಮಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಬೇರೆಯವರಿಗೆ ಸದಾ ಬೋಧನೆ ಮಾಡ್ತಾರೆ. ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದೆಲ್ಲ ಸರಿ ಇದೆ ಅಂತಂದರೆ ದಯವಿಟ್ಟು ಅವರು ಯಾವ ಕಾನೂನಿನ ಅಡಿಯಲ್ಲಿ ಈ ಟ್ವೀಟನ್ನು ಮಾಡಿದ್ರು, ಅವರಿಗೆ ಯಾವ ಸತ್ಯಾಸತ್ಯತೆ ಗೊತ್ತಾಯಿತು ಬಿಹಾರ್ ಪೊಲೀಸರ ಕಡೆಯಿಂದ, ಇದನ್ನು ಅವರು ನಾಡಿನ ಜನತೆಗೆ ತಿಳಿಸ್ಬೇಕಾಗತ್ತೆ.